ನಾವೇನನ್ನು ಕಲಿತಿದ್ದೇವೆ ಅಂತ ಆ ಪಾತ್ರವನ್ನು ಅರಿತು ಅದನ್ನು ಬಳಸಬೇಕು. ಹೌದು. ಈ ಯಾವುದೋ ಪಾತ್ರಕ್ಕೆ ನಮಗ್ ಗೊತ್ತುಂಟು ಅಂತ ಬಳಸುವುದು ಅದೊಂದು ಸರಿಯಾದ ಕ್ರಮ ಅಲ್ವೇ ಅಲ್ಲ. ಆಗ್ತದೆ ಆಗ್ತದೆ ಕೆಲವೆಲ್ಲ ಆ ನಂತರ ಕೆಲವೇ ವರ್ಷದ ಮೇಲೆ ಕಲಾವಿದರುಗಳೆಲ್ಲ ಬದಲಾವಣೆ ಆಗುವುದು ಒಂದು ಸ್ವಾಭಾವಿಕವೇ. ಹೌದು. ಒಂದು ವರ್ಷ ಇದ್ದ ಕಲಾವಿದರು ಒಂದು ಮೇಳದಲ್ಲಿ ಮತ್ತೊಂದು ವರ್ಷ ಇರ್ತಾರೆ ಅಂತ ಹೇಳುವ ಹಾಗಿಲ್ಲ. ನಾನೇನು 18 ವರ್ಷ ನಿರಂತರ ಸಾಲಿಗ್ರಾಮ ಮೇಳದಲ್ಲಿ ಕಳೆದು ಬಂದೆ. 18 ವರ್ಷ ಇದ್ರಿ ನೀವು? 18 ವರ್ಷ ಕಳೆದು ಬಂದೆ. ಹಾಗೆ ನನ್ನ ಈ 18 ವರ್ಷದ ಸಾಲಿಗ್ರಾಮ ಮೇಳದ ತಿರುಗಾಟದ ನಡುವೆ ಅನೇಕ ಕಲಾವಿದರುಗಳ ಬದಲಾವಣೆ ಎನ್ನುವುದು ಆಗ್ತಾ ಇತ್ತು. ಸಾಮಗುರು ಬೇರೆ ಮೇಳಕ್ಕೆ ಸುರತ್ಕಲ್ಲೋ ಯಾವ್ದೋ ಮೇಳಕ್ಕೆ ಹೋದ್ರು ಕಡೆಗೆ, ನಂತರದಲ್ಲಿ ಐರೋಡಿಯವರು ಬಿಟ್ರು, ಅರಾಟಿಯವರು ಬಿಟ್ರು, ಹೀಗೆ ಬಿಡ್ತಾ ಬಿಡ್ತಾ ಬೇರೆ ಸೇರ್ಪಡೆ ಆಗ್ತಾ ಬಂತು. ಕಡೆಗೆ ನನಗೆ ಸರಿಯಾದ ಒಂದು ಆಧಾರ ಅಂತ ಸಿಕ್ಕಿದ್ದು ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟಿ ಅವರ ಪ್ರಸಂಗ. ಧರ್ಮ ಸಂಕ್ರಾಂತಿಯ ವರ್ಷ ತೆಂಕಿನಿಂದ 3 ಕಲಾವಿದರ ಸೇರ್ಪಡೆ ಆಯ್ತು. ಸಿದ್ದಗಟ್ಟೆ ವಿಶ್ವನಾಥ ಶೆಟ್ರು, ಧರ್ಮಸ್ಥಳ ರತ್ನಾಕರ್ ಶೆಟ್ಟಿ, ಆಮೇಲೆ ಗುಡಿಗಾರ ಜನಾರ್ದನ ಗುಡಿಗಾರ. ಬಂದ ವಿಶ್ವನಾಥ ಶೆಟ್ಟರ ಪಾತ್ರ ಚಿತ್ರಣ ಎನ್ನುವುದು ನನಗೆ ಬಹಳ ಪ್ರಭಾವ ಬೀರಿತು. ಜೊತೆಗೆ ನನ್ನನ್ನ ರಂಗದಲ್ಲಿ ಸಾಹಿತ್ಯದ ವಿಷಯದಲ್ಲಿ ಆಗಾಗ್ಗೆ ತಿದ್ದುತ್ತಾ ಬಂದರು. ಯಾವುದೇ ಒಂದು ಸಣ್ಣ ಶಬ್ದಗಳ ಬಳಸುವಲ್ಲಿ ಲೋಪದೋಷಗಳಾದ್ರೆ ನನ್ನನ್ನು ಕರೆದು ಅದನ್ನು ತಿದ್ದಿ ಹೇಳ್ತಾ ಇದ್ರು. ಹೀಗೆ ನನ್ನನ್ನ ಒಂದು ರೀತಿಯಲ್ಲಿ ಅವರು ತಯಾರು ಮಾಡ್ತಾ ಬಂದರು. ಆ ನಂತರ ನಾನು 18 ವರ್ಷ ಕಳೆದ ಮೇಲೆ ಪುನಃ ನನ್ನ ವೈಯಕ್ತಿಕವಾದ ಅನುಕೂಲಕ್ಕೂ ಪೂರಕವಾಗಿ ನಾನು ಮಂದಾರ್ತಿ ಮೇಳಕ್ಕೆ ಬರುವುದು ಅನಿವಾರ್ಯವಾಯಿತು. ಅಂದ್ರೆ ನೀವು ಅಲ್ಲಿ ಯಾವ ತರದ ಪಾತ್ರ ಮಾಡ್ತಿದ್ದೀರಿ ಸರ್? ಅಲ್ಲಿ ನಾನು ಬಾಲಗೋಪಾಲದಿಂದ ತೊಡಗಿದವ ಸಾಧಾರಣ ಪೀಠಿಕೆ ರಾಜವೇಷ ಮಾಡುವ ಹಂತಕ್ಕೆ ಬಂದೆ. ಕಡೆಗೆ ಎಲ್ಲಾ ವೇಷಗಳನ್ನು ಮಾಡುವ ಒಂದು ಇದಕ್ಕೆ ಬಂದೆ ನಾನು. ಅಂದ್ರೆ ನಾನೊಬ್ಬ ಈ ಸ್ಟೆಪ್ನಿಯಾಗಿದ್ದವ. ಒಬ್ರಿಲ್ಲ ಅಂದ್ರೆ ಒಬ್ರು ಯಾರು ಇಲ್ವೋ ಅವರ ವೇಷವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೆ. ಹಾಸ್ಯದಿಂದ ಹಿಡಿದು ಮೇಲಿನ ಪ್ರಧಾನ ಪಾತ್ರಧಾರಿಯ ಕಥೆಯಲ್ಲಿ ಕಥಾನಾಯಕನೋ ಖಳನಾಯಕನೋ ಈ ಎರಡರಲ್ಲಿಯೂ ಅನಿವಾರ್ಯಕ್ಕೆ ನಾನು ಅದನ್ನು ಮಾಡುತ್ತಾ ಬಂದೆ. ಅದು ನನ್ನ ಬದುಕಿಗೊಂದು ಪ್ರಯೋಜನ ಸಿಕ್ಕಿತು ಅದರಿಂದ. ಯಾಕೆಂದ್ರೆ ಯಾವ ಪಾತ್ರವನ್ನು ಮಾಡುವುದಕ್ಕೂ ಆಗ ನಾವು ಮಾಡಿದ ಅನುಭವ ನಮ್ಗೆ ಸಿಕ್ಕಿತ್ತು. ಹೌದು. ಎಲ್ಲಾ ವಿಧದ ಪಾತ್ರಗಳು, ಕೇವಲ ಒಂದು ಕುಣಿಯುವ ಪಾತ್ರ, ಒಂದು ಖ್ಯಾತಿಮಲ್ಯ ವೇಷ, ಅಭಿಮನ್ಯೋ ಪ್ರಶಸ್ತಿನೋ ಬಬ್ರುವನ್ನ ಇಂಥದ್ದನ್ನೇ ಮಾಡ್ಕೊಂಡಿದ್ದದ್ದಲ್ಲ. ಎಲ್ಲಾ ಪಾತ್ರಗಳು, ಈಗ ಸುಧನ್ನು ಕಾಳಗದಲ್ಲಿ ಸುಧನನ್ನು ಮಾಡುವುದು, ಹಂಸಧ್ವಜನನ್ನು ಮಾಡುವುದು, ಕೃಷ್ಣನನ್ನು ಮಾಡುವುದು, ಹೀಗೆ ಎಲ್ಲಾ ರೀತಿಯ ಪಾತ್ರಗಳನ್ನು ಮಾಡುವುದಕ್ಕೂ ಒಂದು ಧೈರ್ಯ ಬಂತಾಗ. ಯಾಕೆ ಹೇಳಿದ್ರೆ ಎಲ್ಲ ಪಾತ್ರದ ಸ್ವಭಾವಗಳನ್ನು ಇದು ಮಾಡ್ಕೊಂಡ್ ಬರುವುದಕ್ಕಾಯ್ತು. ಮತ್ತೆ ಗೊತ್ತಾಯ್ತು ಕತೆ, ಈ ತರ ಕತೆ ನಾವು ಅಧ್ಯಯನ ಮಾಡ್ಲೇಬೇಕು. ಹೌದೌದು. ಕೇವಲ ಅದು ಮಾತ್ರ ಸಾಕಾಗುದಿಲ್ಲ, ಅದು ಬೇಕು. ಆದ್ರೆ ನಾವು ಅಧ್ಯಯನ ಮಾಡ್ಲೇಬೇಕು. ಕಲಾವಿದನಾದವನಿಗೆ ಅಧ್ಯಯನದ ಕೊರತೆ ಆದ್ರೆ ಬಹಳ ಅವನ ಪಾತ್ರ ಚಿತ್ರಣದಲ್ಲಿ ಬಹಳ ಸ್ವಲ್ಪ ಕಳೆಗುಂದುವುದಕ್ಕೆ ಕಾರಣ ಆಗ್ತದೆ. ಅದೇ ಅಧ್ಯಯನವನ್ನು ಮಾಡ್ಬೇಕು. ಮತ್ತೆ ಯಕ್ಷಗಾನಕ್ಕೆ ಎಷ್ಟು ಅಧ್ಯಯನ ಮಾಡಿದ್ರು ಸಾಕಾಗುವುದಿಲ್ಲ. ಸತ್ಯ ಹೇಳ್ಬೇಕಿದ್ರೆ ಯಕ್ಷಗಾನ ಅಂತ ಹೇಳಿದ್ರೆ ಒಂದು ಸಮುದ್ರದ ಹಾಗೆ. ಇದಕ್ಕೆ ನಾವು ಯಾವ ವಿಷಯವನ್ನು ಹಾಕಿದ್ರು ಇದಕ್ಕೆ ಬೇಕು, ಕಡಿಮೆ ಆಗ್ತದೆ. ಕೇವಲ ನಮ್ಮ ರಾಮಾಯಣ ಮಹಾಭಾರತವೋ ಭಗವದ್ಗೀತೆಯೋ ಇನ್ನೋ ಮತ್ತೊಂದು ಯಾವುದೇ ಆದ್ರೂ ಸಹ ಎಲ್ಲ ತರದ ವಿಷಯಗಳು ಒಂದೊಂದು ಪಾತ್ರದಲ್ಲಿ ನಮಗದನ್ನ ಅದು ಬೇಕಾಗಿರ್ತದೆ. ಈ ಕೃಷಿ ವಿಷಯ ಕೇಳ್ತೀರಾ, ವಾಣಿಜ್ಯವ, ವೈದ್ಯಕೀಯವ, ಯಾವುದೇ ಇದು ವಿಷಯವೂ ಅದ್ರ ಬಗ್ಗೆ ನಮಗೆ ಸಾಧಾರಣವಾದ ಒಂದು ಪರಿಕಲ್ಪನೆ ಆದ್ರೂ ಇರಬೇಕು. ಆಗ ಪಾತ್ರವನ್ನು ತುಂಬಿಸುವುದಕ್ಕಾಗ್ತದೆ. ಪಾತ್ರದ ಒಳಗೆ ಅದಕ್ಕೆ ಎಷ್ಟು ಬೇಕು ಅಷ್ಟನ್ನು ಕೊಡುವುದಕ್ಕಾಗ್ತದೆ. ಹಾಗಾಗಿ ಯಕ್ಷಗಾನಕ್ಕೆ ಬೇಡದಿದ್ದದ್ದು ಯಾವುದೂ ಇಲ್ಲ, ಎಲ್ಲ ವಿಷಯಗಳು ಬೇಕಿದ್ದಕ್ಕೆ. ಆದ್ರೆ ಬಳಸುವವರು ಮಾತ್ರ ಜಾಗ್ರತೆಯಾಗಿ ಬಳಸಬೇಕು. ಯಾಕೆ ಕೇಳಿದ್ರೆ ಒಮ್ಮೊಮ್ಮೆ ಹಾಗ ಆಗ್ತದೆ, ನಾವೇನನ್ನು ಕಲಿತಿದ್ದೇವೆ ಅಂತ ಆ ಪಾತ್ರವನ್ನು ಅರಿತು ಅದನ್ನು ಬಳಸಬೇಕು.
ಈ ಯಾವುದೋ ಪಾತ್ರಕ್ಕೆ ನಮಗ್ ಗೊತ್ತುಂಟು ಅಂತ ಬಳಸೋದು ಅದೊಂದು ಸರಿಯಾದ ಕ್ರಮ ಅಲ್ಲವೇ ಅಲ್ಲ. ಹಾಗಾಗ್ತದೆ ಆಗ್ತದೆ ಕೆಲವೆಲ್ಲ ಇತ್ತೀಚೆಗೆ ನಡೀತಾ ಇತ್ತೀಚಿನ ಹುಡುಗರೆಲ್ಲ ಅಂತದ್ದೆಲ್ಲ ಕಾಣ್ತಾ ಉಂಟು ನಾವು. ಅದ್ ನನಗಂತೂ ತೀರಾ ಒಂದ್ ರೀತಿಯ ಅಂದ್ರೆ ಪಾತ್ರಕ್ಕೆ ಸಂಬಂಧ ಪಡದ್ದನ್ನೆಲ್ಲ ಹೇಳ್ತಾರೆ. ಸಂಬಂಧ ಪಡದೇ ಇದ್ದದ್ದು ಒಂದಾಯ್ತಲ್ಲ, ಅದು ವೈಯಕ್ತಿಕವಾದ ವಿಷಯಗಳು ಕೆಲವು. ಅದು ಬಿಡಿ, ನಾನು ಅದನ್ನು ಹೇಳುವುದಿಲ್ಲ. ಆದ್ರೆ ಪುರಾಣ ಸಂಬಂಧಿತವಾದ ವಿಷಯಗಳನ್ನೇ ಈ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಆ ವ್ಯಾಪ್ತಿಯಲ್ಲಿ ಕೊಡಬೇಕು ವಿನಃ ಎದುರಿನ ಪಾತ್ರದ ಕುರಿತಾಗಿರುವಂತಹ ಯಾವುದೋ ಒಂದು ವಿಷಯ ಇವನಿಗೆ ಗೊತ್ತಿದೆ, ಹೌದು, ಆದ್ರೆ ಆ ಪಾತ್ರ ಆಡಬಹುದಾದ ಮಾತನ್ನ ಈ ಪಾತ್ರಧಾರಿ ಆಡುವುದು ಅದಷ್ಟೊಂದು ಪಾತ್ರ ಚಿತ್ರಣದ ಸರಿಯಾದದ್ದು ಅಂತ ಅನ್ನಿಸುವುದಿಲ್ಲ ನನಗೆ. ಅದನ್ನ ಅವರೇ ಹೇಳ್ತಾರೆ ಅಲ್ವಾ? ಅಲ್ಲ, ಅದನ್ನ ಹೇಳ್ತಾರೆ. ಗೊತ್ತಿಲ್ಲದೆ ಇದ್ರೆ ಅವ್ರಿಗೆ ಗೊತ್ತಿದ್ದ ರೀತಿಯಲ್ಲಿ ಅವರನ್ನು ಹೇಳಿಸ್ಕೊಂಡು ಹೋಗ್ಬೋದು. ಈ ರೀತಿಯ ಕೆಲವೊಂದು ನಡವಳಿಕೆ ಆಗ್ತಾ ಉಂಟು, ಬದಲಾವಣೆಗಳೆಲ್ಲ. ಮೊದಲೆಲ್ಲ ನಮಗೆ ಆ ಕಾಲದಲ್ಲೆಲ್ಲ ಸ್ವಲ್ಪ ಹಾಗೆ ಹೇಳ್ಬಾರ್ದು ಹೀಗೆ ಹೇಳ್ಬಾರ್ದು ಅಂತ ಹೇಳುವವರಿದ್ರು, ಈಗ ಹೇಳುವವರಿದ್ರು ಕೇಳುವವರಿಲ್ಲ ಕೆಲವು ಸಾರಿ ಅಂತ ಒಂದು ಸಂದರ್ಭ ಬರುತ್ತೆ. ವಾಸವ ಸಮಗ್ರ ಜೊತೆ ತುಂಬಾ ವರ್ಷ ಇದ್ರ ಸರ್? ತುಂಬಾ ವರ್ಷ ಇದ್ದೆ ನಾನು. ಅವರು ದೊಡ್ಡ ವಾಗ್ಮಿ ಅಲ್ಲ ಸರ್? ಹೌದು, ವಿಶ್ವನಾಥ್ ಶೆಟ್ರು ಕೂಡ ಒಳ್ಳೆ ವಾಗ್ಮಿಗಳೇ ಅವರು. ಹೌದು, ವಿಶ್ವನಾಥ್ ಶೆಟ್ರು, ಚನ್ನಪ್ಪ ಶೆಟ್ರು ಕಡೆಗೆ ಬಂದ್ರು. ಆಮೇಲೆ ವಾಸುದೇವ್ ಸಾಮಗ್ರು ಇದ್ರು. ಜೊತೆಗೆ ವಾಸುದೇವ್ ಸಾಮಗ್ರ ಜೊತೆ ಹೇಗಾಗ್ತದೆ ಸರ್ ಅವ್ರ ಜೊತೆ ಮಾತುಕತೆ? ವಾಸುದೇವ್ ಸಾಮಗ್ರದ್ದು ಅವ್ರದ್ದು ಏನ್ ಕೇಳಿದ್ರೆ, ನಮಗೆ ಗೊತ್ತಿಲ್ಲದೆ ಇದ್ದಾದ್ರೂ ಸಹ ನಮ್ಗೆ ಬರಬೇಕಾದ ವಿಷಯವನ್ನ ನಮ್ಮ ಬಾಯಿಯಿಂದ ಭರಿಸುವ ಒಂದು ಸಾಮರ್ಥ್ಯ ಅವರ ಹತ್ರ ಹೇಳಿಕೊಡ್ತಾ ಇದ್ರು. ಜೊತೆಗೆ ನಮ್ಮ ಬಾಯಿಂದ ಯಾವ ವಿಷಯ ಬರ್ಬೇಕೋ ಅದನ್ನ ಅವರಾಗಿ ಭರಿಸ್ತಾ ಇದ್ರು ಸಂಭಾಷಣೆ. ಎಲ್ಲ ಸೂಚನೆ ಕೊಟ್ಟು, ಸೂಚನೆ ಬೇರೆ ಕೊಡುದು ಬೇಡ, ಅವ್ರೇನಾದ ಅದನ್ನ ವಿಷಯವನ್ನು ಹೊರಗೆ ತೆಗಿತಾ ಇದ್ರು. ಮಾತನಾಡುವುದ್ರಲ್ಲಿ ಆ ವಿಷಯವನ್ನು ಹೊರಗೆ ಬರೆಸ್ತಾ ಇದ್ರು ಅಂತ ಒಂದು ಇದು ಕಲಾವಿದರು. ಜೊತೆಗೆ ಅವರು ತಾಳಮದ್ಲಿ ಕೊಟ್ಟ ಸಂಯಮ ತಾಳಮದ್ಲಿ ತಿರುಗಾಟದಲ್ಲಿಯೂ ಸಹ ನನಗೆ ಮಧ್ಯೆ ಮಧ್ಯೆ ಅವಕಾಶವನ್ನು ಕೊಡ್ತಾ ಇದ್ರು. ತಾಳಮದ್ಲಿಯಲ್ಲಿ ಹೋಗ್ತಿದ್ರಿ ನೀವು ಅವ್ರ ಜೊತೆ? ಹೌದು. ಹೀಗೆ ವಾರಗಟ್ಲೆ ಯಾರಾದ್ರೂ ಒಬ್ರು ಅವರ ನಿಗದಿತ ಕಲಾವಿದರಲ್ಲಿ ಯಾರು ರಜೆ ಇದ್ರೆ ಮಧ್ಯದಲ್ಲಿ ಒಂದು ಅಲ್ಲಿಗೊಂದು ಬಾಮಾರಯ ಇಲ್ಲಿಗೊಂದು ಬಾಮಾರಯ ಅಂತೇಳಿ ಎಲ್ಲ ಹೇಳ್ತಾ ಇದ್ದ ಕಾಲ ಇದ್ದಿತ್ತು. ಈಗ ಅದು ಅವರು ತೀರಿ ಹೋದ್ರು, ಈಗ ಅದು ಯಾವ್ದು ಇಲ್ಲ. ಮತ್ತೆ ನಮ್ಮ ಈ ಪರಿಸರದಲ್ಲಿ ತಾಳಮದ್ಲೆಗಳು ಆಗೋದು ಕಡಿಮೆ. ತುಂಬಾ ತಾಳಮದ್ಲಲ್ಲಿ ನಾನು ಭಾಗವಹಿಸಿದವನೇ. ಇಲ್ಲಿ ಮಾತ್ರ ಈಗ ಈ ನಮ್ಮ ಸುತ್ತಮುತ್ತ ತಾಳಮದ್ಲೆಗಳು ಬಹಳ ಕಡಿಮೆ. ಇನ್ನೊಂದು ಏನಾಯ್ತು ಹೇಳಿದ್ರೆ, ನನಗೂ ಈಗ ತಾಳಮದ್ಲೆ ಯಾವುದೇ ಒಂದು ಇದ್ರಲ್ಲೂ ಗಮನ ಹರಿಸುವುದಕ್ಕೂ ನನ್ನ ಬಿಡುವಿಲ್ಲದೆ ಸ್ಥಿತಿ ಆಗಿದೆ ನಾನು. ಸಮಸ್ಯೆಗಳು ಹೀಗೆ ನಮ್ಮ ಕಲಾ ಬದುಕು ಎನ್ನುವುದು ಒಂದು ರೀತಿಯಲ್ಲಿ ಇಲ್ಲಿಯವರೆಗೆ ಸಾಗಿ ಬಂದಿತ್ತು. ಮಂದಾರ್ತಿ ಮೇಳಕ್ಕೆ ಸೇರ್ಪಡೆಯಾದೆ. ಮತ್ತೆ ಸರ್, ನಿಮ್ಮ ಅದೊಂದು ನೀವು ಹೇಳಿಲ್ಲ, ಸಹೋದರ ನೀವು 7 ಜನ ಅಲ್ಲ ಸರ್? ಹೌದು. ಎಷ್ಟು ಜನ ಪುರುಷರೆಷ್ಟು, ಸ್ತ್ರೀ ಎಷ್ಟು? 4 ಜನ ಹೆಣ್ಣು ಮಕ್ಕಳು. 4 ಜನ ಹೆಣ್ಣು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು, 4 ಜನ ಗಂಡು ಮಕ್ಕಳು. ಅವರಲ್ಲಿ ಒಬ್ಬ ಅಣ್ಣ ತೀರಿ ಹೋಗಿದ್ದ. ಹೆಸರೇನು ಸರ್ ಅವ್ರದ್ದು? ಜಯ ಅಂತ. ಮತ್ತೆ ಉಳಿದವ್ರ ಹೆಸರು? ಹಿರಿಯವಳು ಲಕ್ಷ್ಮಿ ಅಂತ. ಆಮೇಲೆ ಅದ್ರ 2ನೇವನೇ ಜಯ ಅಂತ ತೀರಿ ಹೋದವು. ಆಮೇಲೆ ಮತ್ತೊಬ್ಬ ಅಣ್ಣ ವಿಜಯ ಅಂತ, ಮತ್ತೊಬ್ಬಳು ಜಯಂತಿ ಅಂತ, ಇನ್ನೊಬ್ಬಳು ಶಾರದಾ ಅಂತ, ನಾನು ಚಂದ್ರ ಅಂತ, ನನ್ನ ತಮ್ಮ ನಾಗರಾಜ ಅಂತ. ಮತ್ತೆ ಈ ನೀವು 7 ಜನರಲ್ಲಿ ಸರ್ ನಿಮ್ಗೆ ಮಾತ್ರ ಯಕ್ಷಗಾನ ಆಸಕ್ತಿ ಬಂದ? ಹೌದು, ನನಗೆ ಮಾತ್ರ, ಬೇರೆ ಯಾರಿಗಿಲ್ಲ. ಬೇರೆ ಯಾರು ಇಲ್ಲ? ಇಲ್ಲ ಇಲ್ಲ. ನಿಮ್ ತಮ್ಮ ನಮ್ಮ ಅವ SSLC ಆಗಿದೆ. ನೀವು 5ನೇ ಕ್ಲಾಸಿಗೆ? ನಾನು 5ನೇ ಕ್ಲಾಸ್. ಅವನು ಹಿರಿಯರಿಗೆ ಅಂದ್ರೆ ನಮ್ಮ ತಂದೆಗೆ ಸ್ವಲ್ಪ ಎಲ್ಲ ಪುರಾಣ ಜ್ಞಾನ ಎಲ್ಲ ಇದ್ದಿತ್ತು. ಯಕ್ಷಗಾನದ ಬಗ್ಗೆ ಎಲ್ಲ ಸ್ವಲ್ಪ ಆಸಕ್ತಿ ಇತ್ತು. ಕೆಲವೆಲ್ಲ ಆಟ ನೋಡುತ್ತ ತುಂಬಾ ಆ ಕಾಲದಲ್ಲೆಲ್ಲ ಆಟ ನೋಡಿದ ಅನುಭವ ತುಂಬಾ ಇದ್ದಿತ್ತು ತಂದೆಯವರಿಗೆ. ತಂದೆಯವರು ಏನು ವೃತ್ತಿ ಮಾಡ್ತಿದ್ರು? ಅವರದ್ದು ವೃತ್ತಿ ಕೃಷಿಯೇ. ಕೂಲಿ ಕೆಲಸ ಇಂಥದ್ದೇ ಅಲ್ಲ. ಕೃಷಿ ಮಾಡುದಂತ ಹೇಳಿದ್ರೆ ನಮ್ಮ ಸ್ವಂತಕ್ಕೆ ಯಾವ್ದು ಇಲ್ಲ. ನಾವು ಮೂಲತಃ ಯಾವುದೇ ಒಂದು ಇದ್ರಲ್ಲಿ ಇದ್ದವರಲ್ಲ, ಬೇರೆಯವರು ಇದ್ರಲ್ಲೇ ಮಾಡ್ತಾ ಇದ್ದವರು. ಮತ್ತೆ ಎಲ್ಲಾ ಕೆಲಸವನ್ನು ಬಲ್ಲವರಾಗಿದ್ರು. ಪ್ರತಿಯೊಂದು ಕೆಲಸ ಬುಟ್ಟಿ ನೇಯ್ತಾ ಇದ್ರು, ಕೃಷಿ ಕೆಲಸ ಮಾಡ್ತಾ ಇದ್ರು.